ಹಲೋ, ವೆಲ್ಕಮ್ ಬ್ಯಾಕ್. ನಾನಿವತ್ತು ಕನ್ನಡದಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಿಮಗೆ ಮೇಕಪ್ ಮಾಡಲಿಕ್ಕಿತ್ತು, ಪಾರ್ಟಿ ಮೇಕಪ್. ಸಫೀರಾ ಮೇಕಪ್ ಅವ್ರ ಹತ್ರ ಮಾಡಲಿಕ್ಕೆ ಹೋಗಿದ್ದೆ. ತುಂಬ ಚೆನ್ನಾಗಿ ಮಾಡಿದರು ಮೇಕಪ್. ಅಂದರೆ ಪಾರ್ಟಿ ಮೇಕಪ್ ನನಗೆ, ಬಟ್ ಅವರು ಮಾಡಿರೋದು ಬ್ರೈಡ್ ಲುಕ್ ಥರ ಇತ್ತು. ಅಷ್ಟು ಚೆನ್ನಾಗಿತ್ತು ಮೇಕಪ್ಪು. ಬೇಕಾದರೆ ಅವರಿಗೆ ಹೋಗಿ ಡಿ ಎಮ್ ಮಾಡಿ. ಅಲ್ಲಿಂದ ಮೇಕಪ್ ಎಲ್ಲ ಮಾಡಿಸ್ಕೊಂಡು ಬಂದೆ. ಇದು ನೈಟ್ ವಿಡಿಯೋ ಬರುವಾಗ ಕ್ಯಾಪ್ಚರ್ ಮಾಡಿದ್ದು. ಅಲ್ಲಿಂದ ಬಂದು ನೆಕ್ಸ್ಟ್ ಡೇ ಇದು ವಿಡಿಯೋ. ಚಿಕನ್ ಲೆಗ್ಗಿದ್ದು ಫ್ರೈ ಮಾಡ್ತಾರೆ. ಅದಕ್ಕೆ ಬೇಕಾಗಿರೋದು 3 ಟೇಬಲ್ ಸ್ಪೂನು ಮೆಣಸಿನ ಹುಡಿ, ಅರ್ಧ ಸ್ಪೂನು ಅರಿಶಿನ ಹುಡಿ, ಸ್ವಲ್ಪ ಉಪ್ಪು, ಸ್ವಲ್ಪ ಸನ್ಫ್ಲವರ್ ಆಯಿಲ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೆ. ಸ್ವಲ್ಪ ನೀರು ಹಾಕಿ ಅದು ಮಿಕ್ಸ್ ಮಾಡ್ಕೋಬೇಕು. ಲಿಂಬೆ ಹಣ್ಣಿನ ರಸ ಅದು ಸ್ವಲ್ಪ ಹಾಕ್ಕೊಂಡೆ. ನನಗೆ ಹುಳಿ ಜಾಸ್ತಿ ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಹುಳಿ ಹಾಕಿದೆ, ಲಿಂಬೆ ಹಣ್ಣಿನ ರಸ. ಮತ್ತು ಚಿಕನ್ ಲೆಗ್ ಹಾಕ್ಕೊಂಡೆ. ಅದು ಫುಲ್ ಕವರ್ ಆಗುವವರೆಗೆ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ 1 ಅವರ್ ಹುಚ್ಚಲಾಕಿ ಇಟ್ಕೋಬೇಕು. ಆಮೇಲೆ 1 ಅವರ್ ಆಗಿದೆ. ನಾನು ಆಯಿಲಲ್ಲಿ ಫ್ರೈ ಮಾಡಿದೆ. ಆಮೇಲೆ ಇದು ಎಂಗೇಜ್ಮೆಂಟಿದ್ದು ಚಾಕ್ಲೇಟ್ಸ್ ತುಂಬ ಇತ್ತು, ಅದು ಕೂಡ ಇದರಲ್ಲಿ ಕ್ಯಾಪ್ಚರ್ ಮಾಡಿಕೊಂಡೆ. ಮಳೆ ಬರುವ ಹಾಗಿದೆ, ಮೋಡ ಹಾಕಿದೆ, ತುಂಬ ಕತ್ತಲು ಆಗಿದೆ. ಸ್ವಲ್ಪ ಮಳೆ ಬರ್ತಿತ್ತು, ಅದರದ್ದು ಕ್ಯಾಪ್ಚರ್ ಮಾಡಿಕೊಂಡೆ. ಆಮೇಲೆ ಸಂಜೆ ಹೊತ್ತಿಗೆ ಏನಾದರೂ ತಿನ್ನಬೇಕು ಅಂತ ಆಗ್ತಿತ್ತು, ಅದಕ್ಕೋಸ್ಕರ ಮೆಣಸಿತ್ತು, ಬಜ್ಜಿ ಮೆಣಸು. ಅದರದ್ದು ರೆಸಿಪಿ ಹಾಕ್ತೀನಿ, ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. 1 ಕಪ್ಪು ಕಡಲೆ ಹಿಟ್ಟು, ಸ್ವಲ್ಪ ಕಾರ್ನ್ಫ್ಲೋರು, ಮೆಣಸು ಏನು ಖಾರ ಇರುತ್ತೆ, ಅದರದ್ದು ಬೀಜಗಳೆಲ್ಲ ನಾನು ತೆಗೆದಿದ್ದೆ, ಅದಕ್ಕೋಸ್ಕರ ಮೆಣಸಿನ ಹುಡಿ ಹಾಕಿದ್ದು. ಸ್ವಲ್ಪ ಉಪ್ಪು ಹಾಕೊಳ್ಳಿ, ಅರ್ಧ ಟೇಬಲ್ ಸ್ಪೂನು ಜೀರಿಗೆ, ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಳ್ಳಿ. ಸ್ವಲ್ಪ ಸೋಡಾ ಹುಡಿ ಹಾಕೊಳ್ಳಿ, ತುಂಬ ಕ್ರಿಸ್ಪಿ ಆಗುತ್ತೆ. ಉಳಿದದ್ದು ಮೆಣಸು ಕಡಲೆ ಹಿಟ್ಟಿಗೆಲ್ಲ ಮಿಕ್ಸ್ ಮಾಡಿಕೊಂಡೆ. ಪಾತ್ರೆಗೆ ಆಯಿಲ್ ಹಾಕ್ಕೊಂಡೆ.
ಮನಸ್ಸು ಒಂದೊಂದಾಗಿ ಸ್ಲೋ ಮೋಷನ್ಗೆ ಹಾಕ್ಕೊಂಡೋಗಿ ತಿನ್ನೋದಕ್ಕೆ ಮಾತ್ರ ತುಂಬ ಕ್ರಿಸ್ಪಿ ಆಗಿತ್ತು. ಇದು ಮೀನಿನ ಸಾರು ಮಂಗಳೂರು ಸ್ಟೈಲ್. ಒಂದು ಕಪ್ಪು ತೆಂಗಿನ ತುರಿ, ಬಾಡಿಗೆ ಮೆಣಸು ಒಂದು 12-15 ಬಾಡಿಗೆ ಮೆಣಸು, ಕೊತ್ತಂಬರಿ ಬೀಜ 2 ಟೇಬಲ್ ಸ್ಪೂನು, ಈರುಳ್ಳಿ, ಅರಶಿನ ಹುಡಿ 1/2 ಟೇಬಲ್ ಸ್ಪೂನು, ಹುಣಸೆ ಹಣ್ಣಿನ ರಸ, ಚೆನ್ನಾಗಿ ರುಬ್ಕೊಳ್ಳಿ. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಶುಂಠಿ, ರುಬ್ಬಿದ ಮಸಾಲೆ ಹಾಕೊಳ್ಳಿ. ನೀರು ಹಾಕೊಳ್ಳಿ. ರುಚಿಗೆ ಬೇಕಷ್ಟು ಉಪ್ಪು, ಆಮೇಲೆ ಮೀನೆಲ್ಲ ತೊಳೆದಾದ್ಮೇಲೆ ಆ ಮೀನು ಕೂಡ ಹಾಕ್ಕೊಳ್ಳಿ. ನೋಡಿ ನಮ್ಮದು ಕಾಯ್ತಾ ಇದೆ ಮೀನಿಗೋಸ್ಕರ. ಲಾಸ್ಟಿಗೆ ಸ್ಲೋ ಮೋಷನಲ್ಲಿ ಬೇವಿನ ಸೊಪ್ಪು ಹಾಕ್ಕೊಳ್ಳಿ. ಇವಾಗ ಆಲ್ಮೋಸ್ಟ್ ಕರಿ ಆಗಿದೆ. ಮೀನು ಕರಿ ತುಂಬ ಟೇಸ್ಟಿಯಾಗಿದೆ. ಉಪ್ಪಿಲ್ಲದ್ರೆ ಉಪ್ಪು ಕೂಡ ಹಾಕ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ವ್ಯೂವರ್ಸ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.